ಗೈಸ್ ನಾಯಿಗೆ ಕುಂಡದಲ್ಲಿ ಅಂದರೆ ನಾಯಿ ತಿಗ ತೊಲಿಬೇಕು ಗೈಸ್ ಚೆಂದ ಮಾಡಿ. ನಾಯಿ ತಿಗ ತೊಲಿದ್ರೆ ನಿಮಗೆ ಫ್ಯೂಚರಲ್ಲಿ ಲಾಭ ಆಗ್ತದೆ, ಯಾಕಂದರೆ ಮದುವೆ ಮೇಲೆ ನಿಮ್ಮ ಪಾಪುದು ಕುಂಡದಲ್ಲಿ ಬರೀ ಇಂಥದೆಯಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಾಸಿಕ್ ಶೆಟ್ಟಿ ಮಾತಾಡ್ತಿದ್ದೀನಿ ಗಾಯ್ಸ್. ಇವ ನೋಡಿ ಗೈಸ್, ಇವ ನನ್ನ ತಮ್ಮ, ಇವ ಸಣ್ಣವ ಅಂದರೆ ನನ್ನ ಕಸಿನ್ ಬ್ರದರ್. ಸೊ ನಾವು ಇವತ್ತೇನು ಲಾಗ್ ಮಾಡ್ತಿದ್ದೀವಿ ಅಂದರೆ, ನಾನು ಮತ್ತು ಇವನು ಸೇರಿ ನಮ್ಮ ನಾಯಿ ಮರಿದೆ ಅದನ್ನು ಸ್ನಾನ ಮಾಡಿಸ್ತೀವಿ. ಆ ನಾಯಿ ಮರಿ ಸ್ನಾನ ಮಾಡಿಸೋದನ್ನು ಲಾಗ್ ಮಾಡಿ ಹಾಕ್ತೀವಿ. ನಾಯಿ ಮರಿಯನ್ನು ತೋರಿಸ್ಬೇಕಂತ ಅವನು ನಿಲ್ತಿದ್ದಾನೆ. ಹಾಗೆ ಇಬ್ಬರಿಗೂ ಕೆಲಸ ಇಲ್ಲ, ಹಾಗೆ ಕಂಟೆಂಟ್ ಕೂಡ ಇಲ್ಲ. ಸೊ ಇದನ್ನೊಂದು ಕಂಟೆಂಟ್ ಥರ ಮಾಡ್ತೀನಿ. ಓಕೆ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಎಸ್ ಗೈಸ್, ಈಗ ನಾವು ಏನಂದರೆ ನಾಯಿ ಮರಿ ಆಚೆ ಬಂದಿದ್ದೀವಿ. ಅದಕ್ಕಿಂತ ಮೊದಲು ಏನಂದರೆ, ನಾನು ಯಾಕೆ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಪರ್ಸನಲ್ ಆಗಿ ಎಲ್ಲ ಮೆಸೇಜ್ ಬಂದಿತ್ತು ಕನ್ನಡದಲ್ಲಿ ಲಾಗ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಈಗ ನೋಡಿ, ಹಿಂದೆ ಇದ್ದಾನೆ ನನ್ನ ತಮ್ಮ ಆರ್ದಿ ಇರಲ್ಲ ನೋಡಿ. ಈಗ ನಮ್ಮದು ನಾಯಿ ಮರಿ ನೋಡಿ, ಎಲ್ಲಿಯಾದರೂ ನೋಡಿದ್ದೀರ ನೀವು ಒಂದು ನಾಯಿ ಹುಲ್ಲು ತಿನ್ನೋದನ್ನ? ನೋಡಿ, ನಮ್ಮದು ನಾಯಿ ಹುಲ್ಲು ತಿಂತದೆ. ನಾಯಿ ಹುಲ್ಲು ತಿಂತಿದೆ. ನಾಯಿ ಯಾಕೆ ಹುಲ್ಲು ತಿಂತಿದೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ನೋಡಿ, ಹುಲ್ಲು ತಿಂತಿದೆ ನಾಯಿ. ಈಗ ಇದನ್ನು ಸ್ನಾನ ಮಾಡಿಸೋಣ. ಓಕೆ, ಮತ್ತೆ ಎಂತ ಮಾಡೋದು, ಬೇರೆ ಕೆಲಸ ಇಲ್ಲ, ಅದಕ್ಕೆ ಅದನ್ನಾದರೂ ಮಾಡುವ ಮನೆಗೆ ಕೂತ್ಕೊಂಡು. ನೋಡಿ ಗಾಯ್ಸ್, ನಾಯಿ ಕೂಡ ಎಷ್ಟು ಚಂದ ಸ್ನಾನ ಮಾಡ್ತಿದೆ. ನೀವು ಮಾಡ್ತೀರಿ ಎಷ್ಟು ಚಂದ ಸ್ನಾನ ನೋಡಿ. ಹೇಗೆ ನಾಯಿಯನ್ನು ಹೇಗೆ ಸ್ನಾನ ಮಾಡಿಸೋದನ್ನು ನಾನು ಎಲ್ಲಿ ಗೊತ್ತೇನೆ. ಫಸ್ಟಿಗೆ ಕೈಯನ್ನು ಹೀಗೆ ತೊಲಿಬೇಕು. ನೋಡಿ ಎಷ್ಟು ಪಾಪ ಅಂದರೆ, ನೋಡಿ ಅದು ಎಷ್ಟು ಚಂದ. ನೋಡಿ, ಕೈ ಕೇಳಿದಾಗೆಲ್ಲ ಕೈ ಕೊಡೋದಿಲ್ಲ, ನಾವು ಹಿಡ್ಕೊಳ್ಬೇಕು. ಅದನ್ನು ನಾವು ಕೈ ನಚ್ಚಬೇಕು. ಅಂತ ಹೊರನೆ ಬಿಡು ಚಿಮ್ಮೆ ತೆಪ್ಪುರ ಹಾಕಿಲ್ಲಕ್ಕೆ ಕೂತ್ಕೊಳ್ಬೇಕಾ? ಕೂತ್ಕೊಂಡ್ರೆ ಮತ್ತೆ ಅಪ್ಪನ್ ತೊಂಜಿ ಶಾಂಪಡ ಈಗ ಶ್ಯಾಂಪು ಕೂಡ ಪರಿಮಳ ಉಂಟು ಮಾರೆ. ನಾವು ಸ್ನಾನ ಮಾಡೋ ಶ್ಯಾಂಪು ಎಷ್ಟು ಪರಿಮಳ ಇಲ್ಲ. ವಾಯ್ಸ್ ಕೇಳ್ತಾ ಇರ್ಬೋದಾ ನಾವು ಮಾತಾಡೋದು ನಿಮಗೆ? ಆರ್ದಿ ಇಲ್ಲಿ ಬಾ, ನೀ ಕನ್ನಡದಲ್ಲಿ ಮಾತಾಡು ಬಾ. ಇಲ್ಲಿ ಬಾ. ನಿನಗೆ ಎಂತ ಆಗ್ತಾ ಉಂಟು ಈಗ ನಾಯಿಯನ್ನು ಸ್ನಾನ ಮಾಡಬೇಕಾದ್ರೆ? ಮನಸ್ಸಲ್ಲಿ ಎಂತ ಆಗ್ತಾ ಉಂಟು? ಬೇಜಾರು ಯಾಕೆ? ಇಲ್ಲಿ ಬಾ. ಎಂತಕ್ಕೆ ಬೇಜಾರು? ಹಾಂ, अब ಕೆಪಿಕ್ ನೀರು ಬೇಡಂತೆ. ನೋಡಿ, ನಿಮ್ಮ ಮನೆಯ ಇಷ್ಟು ಚಂದ ಕೂತ್ಕೊಳ್ತಾರ ನಿಂತ್ಕೊಳ್ತಾರ. ನಮ್ಮ ಮನೆಯದು ಪಾಸ್ ಗೊತ್ತುಂಟಾ? ಅಪಾರ್ಟ್ಮೆಂಟ್ ಐತಿ. ಯಾವ ಬೇ ನೋಡಿ ಗೈಸ್, ನಿಮ್ಮ ಮನೆ ನಾಯಿಗೆ ಕೂತ್ಕೊಳ್ತದ ನಿಂತ್ಕೊಳ್ತದ. ಸಾರಿ ನೋಡಿ, ನಾನು ಎಷ್ಟು ಪಾಪ ನೋಡಿ, ಪಾಪ. ಕೈ ಕೊಡು, ಕೈ ಕೊಡು. ಸಾರಿ, ಅದಕ್ಕೆ ಕನ್ನಡ ಬರೋದಿಲ್ಲ ನನಗೆ. ಬಂದಾಗಿ ತುಳುವಲ್ಲಿ ಹೇಳಿದ್ರೆ ಕೊಡ್ತದೆ, ಬೇಡ ಸುಮ್ಮನೆ ಕೊಡ್ಲಿಲ್ಲ ಅಂದ್ರೆ ಮರೆಯಲಿರ್ತದೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನೀರು ಮಾಡಬಾರ್ದು, ಕುಂಡದಲ್ಲಿ ಬೇಕು ನಾಯಿ ಚಂದ. ನೀರು ಕಾಫಿ ಕಟ್ಟು ಸರಿ ಬನ್ನಿ ಮೇಲೆ. ಯಬ್ಬ ಎಂಜಪ್ಪ ಬಲ್ಲು ವಿಡಿಯೋ ಕನ್ನ ಗಮ್ಮೆಲ್ಲ ಪಾಸ್ತಿದೆ. ಎಂತ ಈ ಜನ ಏನು ತಕ್ಕೊಂಡು ಮಾರೆ. ಸರಿ 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 ಸರಿ
ಋಷಿ ಗೈಸ್ ನಾಯಿಯ ಕುಂಡದಲ್ಲಿ ಅಂದರೆ ನಾಯಿ ತಿಗ ತೊಲಿಬೇಕು ಗೈಸ್ ಚಂದ ಮಾಡಿ. ನಾಯಿ ತಿಗ ತೊಲಿದ್ರೆ ನಿಮಗೆ ಫ್ಯೂಚರಲ್ಲಿ ಲಾಭ ಆಗ್ತದೆ, ಯಾಕಂದರೆ ಮದುವೆ ಮೇಲೆ ನಿಮ್ಮ ಪಾಪುದು ಕುಂಡದಲ್ಲಿಬೋದು. ಏಯ್ ಬಾ ಬಾ ಶೋಕ್ ಅಂತ ಅಪ್ಪ. ಈಗ ಚಂದ ಮಾಡಿ ಸ್ನಾನ ಮಾಡಿದೆ, ಈಗ ಇದನ್ನು ಬಿಸಿಲಿಗೆ ಕರ್ಕೊಂಡು ಹೋಗ್ಬೇಕು ಒಣಗಿ. ತಾಪ ಗೊತ್ತುಂಟು ಇದು. ಇದಕ್ಕೆ ಎಷ್ಟು ವರ್ಷ? ಇದಕ್ಕೆ ಒಂದು 2 ವರ್ಷ ಆಗ್ಬೋದು. ಗಾಡಿ ತೆಗ್ಕೂಡ ಇವ ನೋಡಿ ಗಾಡಿ ತೊಳಿಯುವಾಗ ನನ್ನ ನಾಯಿ ಇದ್ರ ಜೊತೆ ಈಗ ನಾನು ಕೂಡ ಸ್ನಾನ ಮಾಡ್ಬೇಕಂತ. ಒಬ್ಬೊಬ್ಬ ಗೈಸ್ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಗ್ತಿದ್ದೆ ನೀವು. ಇದು ನೋಡಿ ಮೇಲೆ ಇತ್ತು. ನನ್ನನ್ನು ಇಡೀ ನನ್ನ ಮುಖಕ್ಕೆಲ್ಲ ಆರಿಸಿ ಈಗ ಇದು ಮೇಲೆ ಹೋಗಿದೆ. ಬಾ ಬಾ. ನಾಯಿದು ಶಾಂಪು ತುಂಬ ಪರಿಮಳ ಉಂಟು, ಅದು ಬಾಯಿಗೆ ಹೋಗುವಾಗ ಟೇಸ್ಟ್ ಗೊತ್ತಾಗ್ತದೆ. ಬಾ ಅಲೋವಿರಾ ಟೇಸ್ಟ್ ಉಂಟು ಅಂತಲ್ಲ, ಕೈಪೆ ಈಗ ಇದನ್ನು ಸ್ನಾನ ಮಾಡಿಸಿ ಆಯ್ತು. ಈಗ ಗಾಯ್ಸ್ ಇದನ್ನು ಸ್ಲ್ಯಾಪಿಗೆ ಕರ್ಕೊಂಡು ಬಂದದ ಆಯ್ತಾ. ಇದನ್ನು ಒಣಗ್ಲಿಕ್ಕೆ ಅಂತ ಸ್ಲ್ಯಾಪಿಗೆ ಕರ್ಕೊಂಡು ಬಂದು ಇದು ನೋಡಿ ಅಂತೆ ಮಾಡುದು, ಇದು ಮಾಡುದು ನೋಡಿ ಅಂತ. ನಾನು ಸ್ನಾನ ಮಾಡಿಸಿದ್ದೆ ಅಂತಕ್ಕೆ. ನನಗಂತೂ ಕೆಲಸ ಇಲ್ಲ, ನನ್ನ ಜೊತೆ ಸೇರಿ ಅವನಿಗೆ ಕೆಲಸ ಇಲ್ಲ, ಇದಕ್ಕೆ ಸ್ನಾನ ಮಾಡಿಸಿ ಇದಕ್ಕೂ ಕೆಲಸ ಇಲ್ಲ. 3 ಜನದ ಒಂದೇ ಲೈಫ್ ಮಾರೆ. ಅಯ್ಯೋ ಅಯ್ಯೋ, ಇದು ಒಣಗೋ ತನಕ ನಾವೆಂತ ಮಾಡ್ತೀವಿ? ಅದು ಖುಷಿಯಲ್ಲಿ ಹೇಗೆ ಮಾಡ್ಕೊಂತ ಅಲ್ಲ, ನಾನು ಇಷ್ಟು ಸ್ನಾನ ಮಾಡಿಸಿದ್ದಕ್ಕೆ ನನಗೆ ಬೇಕಂತಾನೆ ಕೆಲಸ ಮಾಡಿಸ್ಕೊಂತ ಬರ್ತೀನಿ. ಅಂತವೇ ಮೀಪೈಂದ ಪುಕ್ಕಡೆ ಮಾರೆ. ಗಾಯ್ಸ್ ಈಗ ಇದನ್ನು ಸ್ನಾನ ಮಾಡಿಸಿ ಸ್ವಲ್ಪ ಒಣಗಿತ್ತು, ಒಣಗಿ ಅಲ್ಲ ಇದು ಎಲ್ಲ ಗಲೀಜು ಮಾಡಿ ಹಾಕಿದೆ. ಅಂದರೆ ಸ್ನಾನ ಮಾಡಿಸಿಲ್ಲ, ಅದಕ್ಕಿಂತ ಡಬಲ್ ಪಟ್ಟು ಇದು ಗಲೀಜು ಮಾಡಿತ್ತು. ಅಲ್ವಾ ಗಾಯ್ಸ್, ಇವತ್ತಿಗೆ ನಮ್ಮ ಬ್ರೂಸಿಯನ್ನು ಸ್ನಾನ ಮಾಡಿಸಿ ಆಗಿದೆ. ಅದು ಕ್ಯಾರೆಟ್ ತಿಂತ ಇದೆ ಗಾಯ್ಸ್, ಈಗ ಅದು ರ್ಯಾಬಿಟ್ ಆಗಿದೆ. ಇವತ್ತಿಗೆ ನಮ್ಮ ಬ್ರೂಸಿಯನ್ನು ಸ್ನಾನ ಮಾಡಿಸಿ ಆಯಿತು ಗಾಯ್ಸ್. ಇನ್ನು ನಾನು ಮತ್ತೆ ಅವನು ಸ್ನಾನ ಮಾಡ್ಲಿಕ್ಕೆ ಹೋಗುದು. ಇದನ್ನು ಸುಮ್ಮನೆ ಸ್ನಾನ ಮಾಡಿಸಿದ್ದು, ಇದನ್ನು ಇಷ್ಟು ಸ್ನಾನ ಮಾಡಿಸಿ ಇದಕ್ಕೆ ಚಂದ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಮಾರೆ. ಇದು ಈ ನಮಗೆ ಕೆಸರಲ್ಲಿ ಅಲ್ಲ, ಸಾರಿ ಮಣ್ಣಲ್ಲಿ ಆಟ ಆಡ್ತಿದೆ ಗೈಸ್. ಗೈಸ್ ಇಲ್ಲಿಗೆ ನಮ್ಮ ಉಂಟುಂತಿಲ್ಲ ಅಂತ ನೀವು ಕನ್ನಡದಲ್ಲಿ ಮಾತಾಡಿ ಮಾರೆ, ನನಗೆ ಕನ್ನಡ ಬರುತ್ತದೆ. ಗೈಸ್ ಇಲ್ಲಿಗೆ ನಮ್ಮ ಲಾಗನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ವಾರದ ಕತೆ ಬ್ರೂಸಿಯ ಜೊತೆ. ಬಾಯ್ ಗೈಸ್, ಇನ್ನು ನೆಕ್ಸ್ಟ್ ಸಿಗುವ. ನೆಕ್ಸ್ಟ್ ಅಂದರೆ ಗೊತ್ತಿಲ್ಲ ಯಾವಾಗ ಲಾಗ್ ಬರ್ತದೆ ಅಂತ ನೆಕ್ಸ್ಟ್. ಸೊ ಅಲ್ಲಿಯವರೆಗೆ ಹೇಗೆ ನಾಯಿಯನ್ನು ಸ್ನಾನ ಮಾಡೋದಂತ ನಾವು ಹೇಳಿಕೊಡ್ತಿದ್ದೇವೆ. ಮುಂದೆ ಎಂತ ಬೇಕು ಹೇಳಿ, ಅಂದರೆ ಕಮೆಂಟ್ ಮಾಡಿ ಯಾವುದ್ರ ಬಗ್ಗೆ ಬೇಕು ಅಂತ, ಅದರ ಬಗ್ಗೆ ಮಾಡ್ತೇವೆ. ಸೀತಾಫಲ ತಿನ್ನೋದು ಹೇಗೆ ಅಂತ ಲಾಸ್ಟ್ ಟೈಮ್ ಹೇಳಿಕೊಟ್ಟಿದ್ದೇನೆ. ಆದಮೇಲೆ ಅದರಲ್ಲಿ ಕಮೆಂಟ್ ಆಗಿದ್ದು ಸೀತಾಫಲ ರಾಮಫಲ ಅಂತ. ಸೊ ಈಗ ಬ್ರೂಸಿಯನ್ನು ನಾಯಿ ಅಂತಲೇ ಹಾಕಿದ್ದೇನೆ, ಇನ್ನು ಬೇರೆ ಅಂತ ಹೇಳ್ಬೇಡಿ ಆಯಿತಾ.
ಸೊ ಇನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ್ದು ಬೇಕು ಅಂತ, ಅದ್ರ ಬಗ್ಗೆ ಮಾಡ್ತೇನೆ. ಇಲ್ಲಿಗೆ ಇವತ್ತಿನ ವ್ಲಾಗನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಬೈ ಗಾಯ್ಸ್. ಬಾಯ್ ಬಾಯ್ ಎಲ್ರಿಗೂ. ಬಾಯ್ ಬಾಯ್.